ನಮಸ್ತೆ ಅಜ್ಜಿ. ಇವತ್ತೇನೇನು ಕೊಡ್ತಾ ಇದ್ದೀರಾ? ಇವತ್ತು ಮಕ್ಕಳೇನು ಮಕ್ಕಳ ಅಮ್ಮ ಅಪ್ಪಂದ್ರು ತಿಂತಾರೆ ಅದನ್ನು. ಅದು ಮಕ್ಕಳಿಗೆ ಅಂತ ಹೇಳ್ತೀನಿ ನಾನು. ಮಕ್ಕಳಿಗೆ ಸುಮ್ಮನೆ ಅವರಿಗೆ ಓಡಾಡ್ತಾ ತಿನ್ನೋಕೆ ಒಂಚೂರು ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲ ಬಿದ್ದು ತುಂಬ ಖಾರ ಹಾಕಲ್ಲ. ನೆಲ್ಲಿಕಾಯ್ದು ಆ ಥರ ಮಾಡ್ತಿದ್ದೀನಿ. ಸರಿ, ನೆಲ್ಲಿಕಾಯಿ ದಿಢೀರ್ ಉಪ್ಪಿನಕಾಯಿ ಅಂತ ಬೇಕಾದ್ರೂ ಹೇಳ್ಬೋದು ಇದನ್ನ. ಇಲ್ಲಾಂದ್ರೆ ಹಂಗೆ ನೆಲ್ಲಿಕಾಯಿ ಸಾಲೆಡ್ ಥರನೋ ಏನಾರು ಹೇಳ್ಕೊಬೋದು. ಒಟ್ಟು ಹೋಗ್ತಾ ಬರೋದು ತಿನ್ಬೋದು. ಹಂಗೇನೆ ಮೈಗೆ ಒಳ್ಳೆಯದು ನೆಲ್ಲಿಕಾಯಿ, ಒಳ್ಳೆಯದು. ಇದರಲ್ಲಿ ಒಂದು 15 ನೆಲ್ಲಿಕಾಯಿಯನ್ನ ಹೋಲ್ಡ್ ಮಾಡಿ ಈ ಥರ ಇಟ್ಕೊಂಡಿದೆ. ಹೋಲ್ಡ್ ಥರ ಹೆಚ್ಚಿಟ್ಕೊಂಡಿದೆ. ಬೇಕು ಅಂದವರು ಜಜ್ಜಿಬಿಟ್ಟು ತಗೊಬೋದು. ಬೇಯಿಸಿದ್ರೆ ಅಷ್ಟೊಂದು ರುಚಿ ಬರಲ್ಲ. ಬೇಯಿಸಿದ್ದೇ ಬೇರೆ ಟೇಸ್ಟು, ಇದೇ ಬೇರೆ ಟೇಸ್ಟು. ಹಾಗಾಗಿ ನಾವು ಇದನ್ನ ಕಟ್ ಮಾಡಿ ಇಟ್ಕೊಂಡಿರೋದು, ಚಾಕುನಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ನೆಲ್ಲಿಕಾಯಿಗಳು 15 ಒಟ್ಟು. ಸರಿ ಅಜ್ಜಿ, ಏನು ಮಾಡ್ಕೊಬೇಕು ಇದಕ್ಕೆ ಮೊದಲು ಎಣ್ಣೆ ಹಾಕಬೇಕು. ಎಣ್ಣೆ ಕೊಡು. ಇನ್ನೊಂದು 50 ಗ್ರಾಮ್ ಹಾಕ್ಕೊಂಡಿದ್ದೀನಿ, ಸಾಕಾಗ್ಬೋದು. ಸಾಲದೆ ಮತ್ತೊಂದು ತಟ್ಟ ಅಷ್ಟೇ, ಆಯಿತಾ. ಇದಕ್ಕೆ ಈಗ ಒಂಚೂರು ಬಿಸಿ ಆಗುತ್ತೆ, ಸಾಸಿವೆ ಹಾಕಬೇಕು. ಸಾಸಿವೆ ಕೈಲೇ ಹಾಕ್ತೀನಿ. ಇಷ್ಟು ಸಾಕು, ಅಷ್ಟು ನೆಲ್ಲಿಕಾಯಿಗೆ ಇಷ್ಟು ಬರೀ ಇಲ್ಲದೆ ಇದೇ ಬರುತ್ತೆ ಬಾಯಿಗೆ. ಸಾಕು, ಸಾಸಿವೆ 1 ಟೇಬಲ್ ಸ್ಪೂನ್ ಅಷ್ಟೇ. ಅಷ್ಟು ಹಾಕಿ ಸಾಕು. ಇದು ನೋಡು, ಇಷ್ಟು ಇದೊಂದು 1/4 ಚಮಚ ಸಾಕು. ಇಷ್ಟು ಸಾಕು, ತುಂಬ ಖಾರ ಬೇಡ, ಮಕ್ಕಳು ತಿನ್ನೋದು. ನೋಡಿ ಇಷ್ಟೇ ಹಾಕಿದ್ದೀನಿ, ಸಾಕಿಷ್ಟು. ಆಯಿತಾ. ಈಗ ಇದು ನೋಡಿ, ಇದನ್ನು ಹಾಕ್ತೀನಿ. ಒಂದು ಸ್ವಲ್ಪ ಅದು ಹುರಿದು ಉಪ್ಪು ಒಂದು ಸ್ವಲ್ಪ ಉಪ್ಪು ಹಿಡಿಯುತ್ತೆ. ಇಷ್ಟು ಜಾಸ್ತಿ ಬೇಡ, ಇಷ್ಟು ಸಾಕು. ಉಪ್ಪು ಸಾಕು, ಜಾಸ್ತಿ ಬೇಡ. ಕೆಲವರು ಇಷ್ಟಪಡಲ್ಲ ತುಂಬ ಉಪ್ಪು. ಆಯಿತಾ. ಹಾಕಿ ಎಲ್ಲ ಆಗಲಿ. ಒಂದು ಸ್ವಲ್ಪ ಇದಕ್ಕೆ ಹಿಂಗೆ ಬೇಡ. ಸಕ್ಕರೆ ಇದು ಅಷ್ಟೇ. ಅಷ್ಟೇ ಸಾಕು, ಇನ್ನೇನು ಬೇಡ. ಆಯಿತಾ. ಎಲ್ಲ ಹಾಕಿದ್ದೀನಿ. ಮೆಂತ್ಯದ ಪುಡಿ ಒಂಚೂರು ತಡೆದು ಹಾಕ್ತೀನಿ. ಹಿಡಿದ್ರೆ ಸಾಕು ಅಷ್ಟೇ. ಅದೇನು ಬೇಡ. ಆ ಹುಡುಗರುಗಳಿಗೆ ಕಟಮ್ ಅಂತಿದ್ರೇ ಚೆನ್ನ. ನಾವು ಮತ್ತೆ ಮಾಡಿಬಿಟ್ರೆ ಅವಕ್ಕೆ ಸರಿ ಹೋಗಲ್ಲ. ಈಗ ಮಕ್ಕಳಿಗೋಸ್ಕರ ಮಾಡ್ತಿರ್ತೀನಿ, ದೊಡ್ಡವರಿಗಲ್ಲ. ಮತ್ತು ದೊಡ್ಡವರಿಗಾದರೆ ತುಂಬ ಹುರಿದು ಚೆನ್ನಾಗಿ ಆಗಬೇಕು. ಅದು ಹಂಗೆ ಮಾಡಿ ತಿನ್ಬೋದು ನೀವು. ದಿಢೀರ್ ಉಪ್ಪಿನಕಾಯಿ ಅಂತೇಳಿ ಅವಕ್ಕೆ ಹೆಚ್ಚಿಗೆ ಖಾರ ಇರಲ್ವಲ್ಲ, ಹೋಗ್ತಾ ಬರ್ತಾ ತಿಂತವೆ. ತಿಂದರೂ ಇದು ವಿರೋಧ ಆಗಲ್ಲ, ಗೊತ್ತಾಯ್ತಾ. ಜಾಸ್ತಿ ಎಣ್ಣೆ ಹಾಕಿರಲ್ಲ, ಖಾರ ಹಾಕಿರಲ್ಲ, ಒಳ್ಳೇದು ಮೈಗೆ. ಮೆಂತ್ಯದ ಪುಡಿ ಒಂಚೂರು ಕೊಡು, ಇಷ್ಟು ನೋಡು. ಹುರಿದ ಮೆಂತ್ಯ ಕಾಳಿನ ಪುಡಿ 1/4 ಚಮಚ ಇಷ್ಟೇ ಸಾಕು. ತುಂಬ ಹಾಕಿದೆ ಮೆಂತ್ಯ. ಸಾಕು ಅಷ್ಟೇ. ಅದಕ್ಕೆ ಕಟಮ್ ಅಂತಲೇ ಇರಬೇಕು. ಅದು ನೀವು ದೊಡ್ಡವರು ಈ ಥರ ಮಕ್ಕಳನ್ನ ತಿನ್ನಬೇಕು ಅಂದರೆ ನೀವೇನು ಮಾಡಿ, ಚೆನ್ನಾಗಿ ಇದನ್ನು ಸ್ವಲ್ಪ ಹುರಿರಿ. ಇನ್ನೂ ಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಹುರಿದ್ಬಿಡಿ. ಸಾಕದು ಹುರಿದ್ಬಿಟ್ರೆ ಆಗೋದು. ಅದು 8 ದಿನ ಇರುತ್ತೆ. ನೀವು ಜೋಪಾನಾಗಿ ಇಟ್ಕೊಂಡ್ರೆ ಧಾರಾಳಿಗಿರ್ಬೋದು. ಇದನ್ನು ಹುಡುಗರು ನೋಡಿಬಿಟ್ರೆ 2 ದಿನಕ್ಕೆ ಮುಗಿಸ್ಬಿಡ್ತಾರೆ. ಸಾಕು ಕಣವ, ಅಷ್ಟೇ ಆಗೋದು. ಏನು ಆಗುತ್ತೆ, ಸಾಕು ಅಷ್ಟೇ. ಬೇಡ ಅಷ್ಟೇ ಸಾಕು. ಇಷ್ಟೇ ಮಾಡೋದು, ಜಾಸ್ತಿ ಇದಕ್ಕೆ ಮೇಲೆ ಮಾಡೋದು ಸಾಕು. ಆರಿಸಿ. ಆಯಿತಾ. ಇದ್ರ ಶಾಖಕ್ಕೆ ಒಂದು ಸ್ವಲ್ಪ ಹೊತ್ತಾಗುತ್ತೆ. ಆಮೇಲೆ ಅದಕ್ಕೆ ಸುರಿದು ಬಿಡ್ತೀವಿ. ನಂದನ ತಡ ಕೃಷ್ಣ ನವನಿತ ಚೋರ ಕೃಷ್ಣ ನಂದನಂದನ ಕೃಷ್ಣ. ದೈ ಗುರುದೇವ ದತ್ತ. ಅವಳು ದೇವ್ರ ಹೆಸರು ಹೇಳಿ ತಗೋಬೋದು. ಸ್ವಲ್ಪ ಆರಿಸ್ಕ. ಅದು ಬಿಸಿ ಆಯ್ತಾ.
ಉಪ್ಪು ಜಾಸ್ತಿ ಆಯ್ತಾ? ಹಿಡಿಯೋದು ಇನ್ನೊಂಚೂರು. ಬೇಡ ಬೇಡ ಸಾಕು. ಕೆಲವು ಉಪ್ಪು ತಿನ್ನಲ್ಲ ತುಂಬ. ಇಲ್ಲ ಬೇಡ ಬೇಡ ಬೇಡ. ತೋರಿಸಿರ್ತೀನಿ ಅಷ್ಟೇ. ಇಷ್ಟು ಉಪ್ಪು ಹಾಕಿದ್ರೆ ಏನು ಸರಿ ಹೋಗುತ್ತೆ. ಸರಿ ಆಯ್ತಾಗಿ ಒಂದು ಆರಾಮಾಗಿ ಈ ಥರ ಒಂದು ಇದಕ್ಕೆ ಏನಾರು ಒಂದು ಟೂತ್ಪಿಕ್ಕೋ ಅಥವಾ ಫೋಕ್ ಸ್ಪೂನ್ ಹಾಕಿ ಇಟ್ಬಿಟ್ರೆ ಒಂದು ಡಬ್ಬದಲ್ಲಿ ಹಾಕಿ ನಾನು ಹೋಗ್ತಾ ಬರ್ತಾ ಒಂದೊಂದು ತಿಂತಾ ಇರ್ಬೋದು. ನೆಲ್ಲಿಕಾಯಿನಲ್ಲಿ ನಮಗೆ ದಿಢೀರ್ ಉಪ್ಪಿನಕಾಯಿ ಹೇಗೆ ಮಾಡೋದನ್ನ ತೋರಿಸ್ಕೊಟ್ಟಿದ್ದೀರಾ. ನೀವು ಇದೇ ಥರ ಹೇಳ್ಕೊಡ್ತಾ ಇರಿ, ನಾವು ಕಲಿತಾ ಇರ್ತೀವಿ. ಆಗಲಿ. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ಒಳ್ಳೆಯದು.